ಹಲೋ, ನಮಸ್ಕಾರ ಸ್ನೇಹಿತರೆ. ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂತಹ ಯೋಜನೆಗಳು, ಹಲವಾರು ಯೋಜನೆಗಳು ಪೋಸ್ಟ್ ಆಫೀಸ್ನಲ್ಲಿ ಇವತ್ತು ನಮಗೆ ನೋಡಲಿಕ್ಕೆ ಸಿಗ್ತವೆ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಯೋಜನೆ ಅಂತಂದರೆ ಹೆಣ್ಣು ಮಕ್ಕಳಿಗಾಗಿ ಇರತಕ್ಕಂತಹ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟನ್ನು ಯಾರು ತೆರೆಯಬಹುದು, ಹಾಗೂ ಅಷ್ಟೇ ಅಲ್ಲದೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಏನೇನು ರೂಲ್ಗಳಿವೆ, ಹಾಗೂ ಈ ಹೊಸದಾಗಿ ಬದಲಾವಣೆಯಾಗಿರ್ತಕ್ಕಂಥ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ನಿಯಮಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಸ್ನೇಹಿತರೆ, ಈ ಒಂದು ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ಲ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಕುಟುಂಬಗಳಿಗೆ ಶೇರ್ ಮಾಡಿ. ಒಂದು ಕುಟುಂಬಕ್ಕೆ ಶೇರ್ ಮಾಡಿದರೆ ನೀವು ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗುವಿನ ಬೆಳವಣಿಗೆ ಹಾಗೂ ಅವಳ ಮದುವೆ ಹಾಗೂ ಅವಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಕಾಳಜಿಯಾಗಲಿ ಅಥವಾ ಅವರ ಮೇಲಿನ ಒಂದು ಪ್ರೀತಿಯಾಗಲಿ ಹಾಗೂ ಆ ಕುಟುಂಬವನ್ನು ಬೆಳೆಸಿದಂತಹ ಒಂದು ಹೆಮ್ಮೆ ನಿಮಗೆ ಬರುತ್ತದೆ ಸ್ನೇಹಿತರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಶೇರ್ ಮಾಡಿ. ಸುಕನ್ಯಾ ಸಮೃದ್ಧಿ ಸ್ಕೀಮ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಕನ್ಯಾ ಸಮೃದ್ಧಿ ಸ್ಕೀಮ್ ಇದು ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಹೆಣ್ಣು ಮಗುವಿಗೋಸ್ಕರ ಇರ್ತಕ್ಕಂಥ ಒಂದು ಸ್ಕೀಮ್. ಇದನ್ನು ಯಾರು ಓಪನ್ ಮಾಡ್ಬೋದು ಅಂತಂದರೆ, ಹುಟ್ಟಿದ ಮಗುವಿನಿಂದ ಹಿಡಿದುಕೊಂಡು 10 ವರ್ಷದ ಒಳಗಿರ್ತಕ್ಕಂತಹ 10 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಓಪನ್ ಮಾಡ್ಬೋದು. 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದು ಓಪನ್ ಮಾಡಲಿಕ್ಕೆ ಅವಕಾಶವಿಲ್ಲ. 10 ವರ್ಷದ ಒಳಗೆ ಇರಬೇಕು ಆ ಹೆಣ್ಮಗು, ಹಾಗೂ ಒಂದು ಕುಟುಂಬದ ಒಬ್ಬರಿಗೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ. ಒಂದು ಕುಟುಂಬದಲ್ಲಿ ಮೊದಲನೇ ಹಾಗೂ ಎರಡನೇ ಹೆಣ್ಣು ಮಗುವೆ ಇದ್ದರೆ ಅಲ್ಲಿ ಅದನ್ನು ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡಬಹುದು, ಸುಲಭವಾಗಿ ಓಪನ್ ಮಾಡಬಹುದು. ಆಮೇಲೆ ಸುಕನ್ಯಾ ಸಮೃದ್ಧಿ ಅಕೌಂಟು ಇವತ್ತು ನೀವು ಅಕೌಂಟ್ ಓಪನ್ ಯಾವ ತಾರೀಕಿನಿಂದ ಅಥವಾ ಯಾವ ಡೇಟ್ನಿಂದ ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ನೀವು ಓಪನ್ ಮಾಡ್ತೀರೋ ಆ ಡೇಟ್ನಿಂದ 21 ವರ್ಷದವರೆಗೂ ಅಕೌಂಟ್ ಅವಧಿಯಾಗಿರುತ್ತದೆ. ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ ದಿನಾಂಕದಿಂದ ಹಿಡಿದು ಸುಮಾರು 15 ವರ್ಷಗಳವರೆಗೂ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು. 15 ವರ್ಷದ ಒಳಗೆ ಅಮೌಂಟನ್ನು ನೀವು ಡೆಪಾಸಿಟ್ ಮಾಡಬಹುದು. 15 ವರ್ಷದಿಂದ 21 ವರ್ಷ ಅದು ಕಾನ್ಸ್ಟಂಟಾಗಿ ಇರುತ್ತದೆ. ಅದರಲ್ಲಿ ಯಾವುದೇ ರೀತಿ ಡೆಪಾಸಿಟ್ ಮಾಡಲಿಕ್ಕೆ ಬರುವುದಿಲ್ಲ. ಬಟ್ ನಿಮಗೆ ಸಂಪೂರ್ಣವಾದ ಲಾಭ ಸಿಗಬೇಕು ಅಂತಂದರೆ 21 ವರ್ಷದ ನಂತರ ಅದನ್ನು ನೀವು ಕ್ಲೋಸ್ ಮಾಡ್ಬೋದು. ಆದರೆ ಸರ್ಕಾರ ಇದಕ್ಕೆ ಒಂದು ಅನುಮತಿಯನ್ನು ನೀಡಿದೆ. ಏನೆಂದರೆ, ಹೆಣ್ಣು ಮಗು 18 ವರ್ಷ ಮುಟ್ಟಿದ ನಂತರ ಅವಳ ಮದುವೆಗೆ ಹಾಗೂ ಅವಳ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರ್ತಕ್ಕಂಥ ದುಡ್ಡನ್ನು ಉಪಯೋಗಿಸುವ ಒಂದು ಅವಕಾಶವನ್ನು ಈ ಸರ್ಕಾರ ನಮಗೆ ನೀಡಿದೆ, ಸುಕನ್ಯಾ ಸಮೃದ್ಧಿಯಲ್ಲಿ ನೀಡಿದೆ. ಅದೇ ರೀತಿಯಾಗಿ ಸುಕನ್ಯಾ ಸಮೃದ್ಧಿಯಲ್ಲಿ ನೀವು ಯಾವ ರೀತಿ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು ಕಲ್ಪನೆ ಇರಲಿ ಸ್ನೇಹಿತರೆ. ಇದು ಬಹಳಷ್ಟು ಜನರಿಗೆ ಸ್ವಲ್ಪ ಗೊಂದಲದಿಂದ ಇರತಕ್ಕಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಗೊಂದಲವಾಗಿ ಇದನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಇರುವುದು ತಿಂಗಳ ತುಂಬುವಂತಹ ಒಂದು ಯೋಜನೆ ಅಲ್ಲ. ನೀವು ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ ತುಂಬಬಹುದು. ಆದರೆ ಇದರಲ್ಲಿ ಅಮೌಂಟನ್ನು ಯಾವಾಗ ಬೇಕಾದರೂ SB ಖಾತೆಯ ಹಾಗೆ ಯಾವಾಗ ಬೇಕಾದರೂ ನೀವು ಅಮೌಂಟನ್ನು ಡೆಪಾಸಿಟ್ ಮಾಡಬಹುದು. ಅದು 100 ರೂಪೀಸ್, 200 ರೂಪೀಸ್, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 400, 500, 1000 ಈ ಥರ ನೀವು ಎಷ್ಟೇ ಇರಲಿ. ಇವತ್ತು 100 ತುಂಬಿದರೆ ನಾಳೆ ನೀವು 200 ರೂಪಾಯಿನೂ ತುಂಬೋದು. ಇವತ್ತು 1000 ತುಂಬಿದರೆ ನಾಳೆ 10,000 ತುಂಬಬಹುದು. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಒಂದು ಮಿತಿ ಅಂತಂದರೆ 1 ವರ್ಷದ ಅವಧಿ, ಆ ಫೈನಾನ್ಸಿಯಲ್ ಇಯರ್ ಅಂತ ಇರುತ್ತದೆ. ಎಲ್ಲಿವರೆಗೂ ಫೈನಾನ್ಸಿಯಲ್ ಇಯರ್ ಅಂತಂದರೆ, ನಮ್ಮದು ಏಪ್ರಿಲ್ 1ರಿಂದ ಹೊಸ ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂಥ ಹೊಸ ಯೋಜನೆ ಏಪ್ರಿಲ್ 1ರಿಂದ ಹೊಸ ವರ್ಷ ಪ್ರಾರಂಭವಾಗ್ತದೆ. ಅದು ಮಾರ್ಚ್ 30ರವರೆಗೆ ಇರುತ್ತದೆ. ನೀವು ಏಪ್ರಿಲ್ 1ರಿಂದ ಮಾರ್ಚ್ 30ರವರೆಗೂ ಸುಮಾರು 1,50,000ವರೆಗೂ ಮಾತ್ರ ನೀವು ತುಂಬಬಹುದು. 1,50,000 ಮಿತಿಯನ್ನು ಅದು ಮೀರುವಂತಿಲ್ಲ. ಇದು ಗೋರ್ಮೆಂಟ್ ರೂಲ್ ಆಗಿದೆ. ಸುಕನ್ಯಾ ಸಮೃದ್ಧಿಯಲ್ಲಿ ಇದೊಂದು ಹೊಸ ರೀತಿಯ ಗೋರ್ಮೆಂಟ್ ರೂಲ್. ಆಮೇಲೆ ಎಷ್ಟು ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡಿ ಅಕೌಂಟ್ ಓಪನ್ ಮಾಡ್ಬೋದು ಅಂತಂದರೆ 250 ರೂಪಾಯಿಯಿಂದ ಅಕೌಂಟ್ ಓಪನ್ ಮಾಡ್ಬೋದು. ಹೊಸದಾಗಿ ಬಂದಿರತಕ್ಕಂತಹ ಒಂದು ಸ್ಕೀಮ್. ಸುಮಾರು ಮೊದಲು ಪ್ರಾರಂಭದಲ್ಲಿ 1,000 ಇತ್ತು. ಈಗ ಗೌರ್ಮೆಂಟ್ ಅದನ್ನು ಸಡಿಲಿಕೆ ಮಾಡಿ
₹250 ನೀವು ಅಕೌಂಟ್ ಓಪನ್ ಮಾಡಬಹುದು. ₹250 ಹಿಡ್ಕೊಂಡು ಯಾವಾಗ ಬೇಕಾದರೂ ಎಷ್ಟಾದರೂ ನಿಮ್ಮ ಹತ್ತಿರ ಅನುಕೂಲವಾದಷ್ಟು ಅಮೌಂಟನ್ನು ನೀವು ಅದರಲ್ಲಿ ಡೆಪಾಸಿಟ್ ಮಾಡಬಹುದು ಸ್ನೇಹಿತರೆ. ಇನ್ನು ಕೆಲವೊಬ್ಬರಿಗೆ ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದರೆ ಎಷ್ಟು ನಮಗೆ ರಿಟರ್ನ್ಸ್ ಬರ್ತದೆ ಎಂಬತಕ್ಕಂಥ ಗೊಂದಲಗಳು ಕೂಡ ಇವೆ. ಅದನ್ನು ನಾನು ಇಲ್ಲಿ ಸಿಂಪಲ್ ವೇ ನಿಮಗೆ ಅದಕ್ಕೊಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾರ ಹತ್ತಿರ ಸ್ಮಾರ್ಟ್ಫೋನ್ ಇದೆಯೋ ದಯವಿಟ್ಟು ತಾವು ಸ್ಮಾರ್ಟ್ಫೋನ್ನಲ್ಲಿ ನಾನು ಹೇಳಿದ ರೀತಿಯಂತೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಇದು ಪ್ಲೇಸ್ಟೋರ್ನಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಪೋಸ್ಟ್ ಇನ್ಫೋ ಅಂತ ಒಂದು ಆ್ಯಪ್ ಇದೆ. ಪೋಸ್ಟ್ ಇನ್ಫೋ ಇಲ್ಲಿ ನೋಡಿ ಸ್ನೇಹಿತರೆ, ಈ ಥರ ಒಂದು ಲೋಗೋ ಬರ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್ ಬರ್ತದೆ. ಇದರಲ್ಲಿ ಎಲ್ಲ ರೀತಿ ಇದೆ ನೋಡಿ. ಇಲ್ಲಿ ಸರ್ವಿಸ್ ರಿಕ್ವೆಸ್ಟು, ಆರ್ಟಿಕಲ್ ಟ್ಯಾಕಿಂಗು, ಪೋಸ್ಟ್ ಆಫೀಸಿನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದರಲ್ಲಿ ನಿಮಗೆ ಸಿಗುತ್ತದೆ. ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಇದೆ ಸ್ನೇಹಿತರೆ. ನೋಡಿ ಬಲಗಡೆ ಮೂರನೇದು ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಇಲ್ಲಿದೆ ನೋಡಿ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ನಿಮಗೆ ಲಭ್ಯವಿದ್ದಾವೆ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಸುಕನ್ಯಾ ಸಮೃದ್ಧಿ ಬಗ್ಗೆ ಮಾತ್ರ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಇಲ್ಲಿ ನೋಡಿ. ಇದನ್ನು ಸುಕನ್ಯಾ ಸಮೃದ್ಧಿ ಅಕೌಂಟ್ ಇಲ್ಲಿ ಎಂಟರ್ ಅಮೌಂಟ್ ನೀವು ತಿಂಗಳಿಗೆ ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜಿನವರೆಗೂ ಸುಮಾರು ನೀವು ₹1,000 ಹಿಡ್ಕೊಳ್ಳಿ. ತಿಂಗಳಿಗೆ ಆಲ್ಮೋಸ್ಟ್ ಆಲ್ ₹1,000. ಕೆಲವೊಬ್ಬರಿಗೆ 1,000 ಮಾತ್ರ ತುಂಬಲಿಕ್ಕೆ ಆಗುತ್ತೆ ತಿಂಗಳಿಗೆ, ಅಂಥವ್ರು 1,000 ತುಂಬಬಹುದು. ಬಟ್ ಕಡ್ಡಾಯ ಏನಿಲ್ಲ, ತಿಂಗಳಿಗೆ 1,000 ತುಂಬಲೇಬೇಕು ಅಂತಕ್ಕಂಥ ಕಡ್ಡಾಯ ಇಲ್ಲ. ಆದರೆ ವರ್ಷದಲ್ಲಿ ನೀವು ₹1,50,000 ಮೀರಿದಂತೆ ತುಂಬಬಹುದು. ₹1,50,000 ಮೀರದಂತೆ ತುಂಬಬಹುದು. ಇಲ್ಲಿ 1,000 ಅಂತ ತುಂಬಿತೀರಾ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮದು ಗರ್ಲ್ ಏಜ್ ಆಮೇಲೆ ಇಯರ್ಸ್ ಅಂದರೆ ಎಷ್ಟು ನಿಮ್ಮ ಮಗುವಿನ ಏಜ್ ಎಷ್ಟು. ನೀವು ಅಕಸ್ಮಾತ್ ನಿಮ್ಮ ಮಗು 4 ವರ್ಷದ ಒಳಗಿದ್ದಾಗ ನೀವು ಅಕೌಂಟ್ ಓಪನ್ ಮಾಡಿದರೆ ತಿಂಗಳಿಗೆ ₹1,000 ತುಂಬಿದರೆ ನಿಮಗೆ ರಿಟರ್ನ್ಸ್ ಎಷ್ಟು ಬರ್ತಿದೆ ನೋಡಿ. 1 ವರ್ಷ ಇಲ್ಲಿ ಹುಡುಗಿ ಅಥವಾ ಗರ್ಲ್ ಅವಳ ಒಂದು ಏಜ್ 4 ವರ್ಷ ತೆಗೆದುಕೊಂಡು ಸದ್ಯಕ್ಕಿರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ ಅಂದರೆ 7.6. ಈಗ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಟೋಟಲ್ ಕಾಂಟ್ರಿಬ್ಯೂಟ್ ಇಯರ್ಸ್ 15 ಇಯರ್. ನೀವು ಮಾಡಬೇಕಾಗಿದ್ದು 15 ವರ್ಷ ತುಂಬಬೇಕು. ಮ್ಯಾಚುರಿಟಿ ಪೀರಿಯಡ್ 21 ಇಯರ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಮ್ಯಾಚುರಿಟಿ ಪೀರಿಯಡ್ 21. ಟೋಟಲ್ ಕಾಂಟ್ರಿಬ್ಯೂಷನ್ 1,80,000. ಅದಕ್ಕೆ ಬರ್ತಕ್ಕಂಥ ಇಂಟ್ರೆಸ್ಟ್ 3,30,000. 3,30,000 ಟೋಟಲ್ ಆಗಿ ನೀವು ಕೈಗೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅಮೌಂಟ್ 5,10,000. ಇದು ಹೆಚ್ಚು ಆಗ್ಬೋದು ಸ್ನೇಹಿತರೆ, ಇನ್ನೂ ಹೆಚ್ಚಿಗೆ ಆಗ್ಬೋದು. ಯಾಕಂದರೆ ಇದು ಅದು ಪೋಸ್ಟ್ ಆಫೀಸ್ ರೇಟ್ನ ಇಂಟ್ರೆಸ್ಟಲ್ಲಿ ಇದು ಒಂದು ರೀತಿಯಲ್ಲಿ ಅತಿ ಹೆಚ್ಚಿನ ಬೆನಿಫಿಟನ್ನು ಹೊಂದಿರತಕ್ಕಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು. ಇದು ₹1,000 ನೀವು ತಿಂಗಳಿಗೆ ಇನ್ವೆಸ್ಟ್ ಮಾಡಿದರೆ ನೀವು ತೆಗೆದುಕೊಳ್ಳತಕ್ಕಂಥ ಅಮೌಂಟ್. ಅಕಸ್ಮಾತ್ ನೀವು ತಿಂಗಳಿಗೆ ₹500 ಅಂತ ಇನ್ವೆಸ್ಟ್ ಮಾಡಿದ್ದೆ ಆದರೆ ನಿಮ್ಮ ಮಗುವಿಗೆ ನೀವು ಮಾಡಿರ್ತಕ್ಕಂಥ ಅಷ್ಟು ಇನ್ವೆಸ್ಟ್ಮೆಂಟ್ 90,000. ಅದಕ್ಕೆ ಬರ್ತಕ್ಕಂಥ ಬಡ್ಡಿ 1,65,000. ಅವೆರಡನ್ನು ಕೂಡಿಸಿ ನಿಮ್ಮ ಕೈಗೆ ಬರುವಂಥ ಒಟ್ಟು ಮೊತ್ತ 2,55,190 ಸ್ನೇಹಿತರೆ. ಇಲ್ಲಿ ನಿಮ್ಗೆ ಎಷ್ಟು ಬೇಕಾದರೂ ಅಮೌಂಟನ್ನು ನೀವು ಯಾವುದೇ ರೀತಿಯ ಅಮೌಂಟನ್ನು ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ₹500 ಕೆಲವೊಬ್ಬರು ದುಡ್ಡು ಇರೋರು ಕೂಡ 10,000 ತುಂಬಬಹುದು. ಅಕಸ್ಮಾತ್ 10,000 ನೀವು ತುಂಬಿದ್ದೇ ಆದರೆ ಇಲ್ಲಿ ಹುಡುಗಿಯ ವಯಸ್ಸು ಅಥವಾ ನಿಮ್ಮ ಹೆಣ್ಣು ಮಗುವಿನ ವಯಸ್ಸು 1 ವರ್ಷ ಅಂತ ತಿಳಿದುಕೊಳ್ಳಿ. ಆವಾಗ 18 ಲಕ್ಷ ತುಂಬಿದರೆ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಇಂಟ್ರೆಸ್ಟ್ ಟೋಟಲ್ 33 ಲಕ್ಷ ಸಿಗುತ್ತೆ ಸ್ನೇಹಿತರೆ. 18 ಲಕ್ಷಕ್ಕೆ 33 ಲಕ್ಷ. ಮ್ಯಾಚುರಿಟಿ ಅಮೌಂಟ್ ಎಷ್ಟು? 51 ಲಕ್ಷ. ಟೋಟಲ್ ನಿಮ್ಮ ಕೈಗೆ ಸಿಗೋದು 51 ಲಕ್ಷ ಸ್ನೇಹಿತರೆ. ಬಹಳ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಗು ಇದರ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ನನ್ನ ಒಂದು ವಿಡಿಯೋ ಇದರಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಅಥವಾ ನಿಮಗೆ ತೃಪ್ತಿ ತಂದಿದ್ದರೆ ದಯವಿಟ್ಟು ಪ್ರತಿಯೊಂದು ಹೆಣ್ಣು ಮಗುವಿನ ಕುಟುಂಬಕ್ಕೆ ಮುಟ್ಟುವಂತೆ ಇದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಮಯದಲ್ಲಿ ನಾನು ಮತ್ತೊಂದು ಪೋಸ್ಟ್ ಆಫೀಸ್ನ ಸ್ಕೀಮ್ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.